ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆ ಮಕ್ಕಳು ದೊಡ್ಡವ್ರ ಜೊತೆ ಎಲ್ಲನೂ ಕೂತ್ಕೊಂಡು ಏನಾದರೂ ಒಂದು ಚಾಟ್ಸ್ ಬೇಕು ಅಂದಾಗ ಒನ್ ಆಫ್ ದ ಮಸ್ಟ್ ಟ್ರೈ ರೆಸಿಪಿ ಕಡಲೆಕಾಯಿ ಮಸಾಲ ಮಾಡೋದು ತುಂಬ ಸುಲಭ. ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಲ್ಲಿ ನಾನು ಹಸೆ ಕಡಲೆಕಾಯಿ ತೊಗೊಂಡಿದ್ದೀನಿ. ಒಂದು ಸತಿ ಕ್ಲೀನಾಗಿ ತೊಳೆದು ಅದೇ ಕುಕ್ಕರ್ ಪ್ಯಾನಿಗೆ ಕಡಲೆಕಾಯಿ ಹಾಕಿಬಿಟ್ಟು ಕಡಲೆಕಾಯಿ ನೆನೆಯುವಷ್ಟು ನೀರು ಸಹ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 4ರಿಂದ 5 ವಿಸಿಲ್ಲು ಕೊಡಿ. ಕಡಲೆಕಾಯಿ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ನೀವು ಒಣಗಿದ ಕಡಲೆಕಾಯಲ್ಲೂ ಮಾಡ್ಬೋದು, ಆದರೆ ಒಂದಿನ ಮುಂಚೆ ನೆನೆಸಿಡಿ. ಹಸೆ ಕಡಲೆಕಾಯಲ್ಲಿ ಮಾಡಿದ್ರೆ ರುಚಿ ಜಾಸ್ತಿ ಇರುತ್ತೆ. ಬೇಯಿಸಿರೋ ಅಂಥ ಕಡಲೆಕಾಯನ್ನು ಸ್ಟೈನರಲ್ಲಿ ಹಾಕಿಬಿಟ್ಟು ನೀರು ಬೇರೆ ಕಡಲೆಕಾಯಿ ಬೇರೆ ಮಾಡ್ಕೊಳ್ಳಿ. ನಂತರ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಬೇಯಿಸಿರೋ ಅಂಥ ಕಡಲೆಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಅಂಥ ಮೀಡಿಯಮ್ ಸೈಜಲ್ಲಿರೋ ಅಂಥ ಒಂದು ಈರುಳ್ಳಿ, ನಂತರ ಒಂದು ಕ್ಯಾರೆಟು ಸಣ್ಣದಾಗಿ ತುರಿದು ಹಾಕ್ಕೊಳ್ಳಿ. ಆಮೇಲೆ ಹಾಗೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಒಂದು ಮೀಡಿಯಮ್ ಸೈಜು ಟೊಮೆಟೊ ಅದನ್ನು ಸಹ ಹಾಕಿಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಉಪ್ಪು ನೋಡ್ಕೊಂಡು ಹಾಕಿ, ಯಾಕಂದರೆ ಆಲ್ರೆಡಿ ಸ್ವಲ್ಪ ಹಾಕಿರ್ತೀವಿ. ನಂತರ ಸ್ವಲ್ಪ ಖಾರದ ಪುಡಿ, ಆಮೇಲೆ ಇಲ್ಲಿ ನಾನು ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಚಾಟ್ ಮಸಾಲನೂ ತೊಗೊಬೋದು. ನಂತರ ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಸ್ವಲ್ಪ ಧಾರಾಳವಾಗಿ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಒಂದು ಅರ್ಧ ಲಿಂಬೆಹಣ್ಣು ರಸನೂ ಸೇರಿಸಿ, ಲಿಂಬೆಹಣ್ಣು ರಸ ಸೇರಿಸೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ನೀವು ಗರಂ ಮಸಾಲನೂ ಹಾಕ್ಕೊಬೋದು, ಸ್ಪೈಸಿ ಬೇಕು ಅಂದರೆ ಹಾಕ್ಕೊಬೋದು. ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಎಲ್ಲ ಪದಾರ್ಥನೂ ಹಾಕಿಬಿಟ್ಟು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿಂಗ್ ಇಲ್ಲಿ ತುಂಬ ಇಂಪಾರ್ಟೆಂಟು. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ರುಚಿ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಾದಮೇಲೆ ರೆಡಿಯಾಗಿದೆ ನಿಮಗೆ ಕಡಲೆಕಾಯಿ ಮಸಾಲ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗಲೂ ತುಂಬ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ. ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.